ಕರ್ನಾಟಕ ಮಾತೆ. 1980ರ ದಶಕದಲ್ಲಿ ದೂರದರ್ಶನದಲ್ಲಿ ಪ್ರಸಾರವಾದ ಒಂದು ಧಾರಾವಾಹಿ ಭಾರತದ ಮನೆ ಮನೆಗೂ ತಲುಪಿ ಲಕ್ಷಾಂತರ ಜನರ ಬಾಲ್ಯದ ನೆನಪುಗಳಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. ಮಾಲ್ಗುಡಿ ಡೇಸ್. ಪ್ರಸಿದ್ಧ ನಿರ್ದೇಶಕ ಹಾಗೂ ನಟ ಶಂಕರ್ ನಾಗ್ ಅವರ ಅದ್ಭುತ ನಿರ್ದೇಶನದಲ್ಲಿ ಮೂಡಿಬಂದ ಈ ಧಾರಾವಾಹಿ ಎಂದಿಗೂ ಭಾರತೀಯ ಟೆಲಿವಿಷನ್ ಇತಿಹಾಸದ ಕ್ಲಾಸಿಕ್ ಕೃತಿಯಾಗಿ ಉಳಿದಿದೆ. ಆ ಧಾರಾವಾಹಿಯಲ್ಲಿನ ನಮ್ಮೆಲ್ಲರ ಪ್ರೀತಿಯ ಸ್ವಾಮಿ ಇಂದು ಜಪಾನ್ ಕನ್ನಡ ಸಂಘದ ವೇದಿಕೆಯಲ್ಲಿ. ನಾಡಿನ ಹೆಮ್ಮೆಯ ಬಾಲನಟ ಮಾಲ್ಗುಡಿ ಡೇಸ್ ಖ್ಯಾತಿಯ ಮಾಸ್ಟರ್ ಮಂಜುನಾಥ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಅಪರೂಪದ ಕ್ಷಣಗಳಿವು. ಕಾರ್ಯಕ್ರಮವನ್ನು ಅತ್ಯಂತ ಉತ್ಸಾಹಭರಿತವಾಗಿ ಹಾಗೂ ಸಂವಾದಾತ್ಮಕವಾಗಿ ನಿರೂಪಿಸಿದ ಡಾಕ್ಟರ್ ಅನುರಾಧ ರಾವ್ ಅವರು ಮಾಸ್ಟರ್ ಮಂಜುನಾಥ್ ಅವರ ಸಿನಿ ಪಯಣ, ಶಿಕ್ಷಣ ಮತ್ತು ಜೀವನದ ಸಾಧನೆಗಳನ್ನು ಮನಮುಟ್ಟುವಂತೆ ಪರಿಚಯಿಸಿದರು. ಕೇವಲ 3 ವರ್ಷದ ವಯಸ್ಸಿನಲ್ಲಿ ಚಿತ್ರರಂಗ ಪ್ರವೇಶಿಸಿ ಕನ್ನಡ, ಹಿಂದಿ ಮತ್ತು ತೆಲುಗು ಸೇರಿ 68ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ಅವರು ಸ್ವಾಮಿ ಪಾತ್ರದ ಮೂಲಕ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಮಾಸ್ಟರ್ ಮಂಜುನಾಥ್ ಅವರು ಹಂಚಿಕೊಂಡ ನೆನಪುಗಳು. ಸಭಾಂಗಣದಲ್ಲಿದ್ದ ಪ್ರತಿಯೊಬ್ಬರನ್ನು ಮತ್ತೆ 90ರ ದಶಕದ ಸುವರ್ಣಯುಗಕ್ಕೆ ಕರೆದೊಯ್ದರು. ಅವರು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಾ ಹೇಳಿದರು, ಭಾಷೆಯನ್ನ ಕಲಿಸಬಹುದು, ಆದರೆ ಸಂಸ್ಕೃತಿಯನ್ನ ತೋರಿಸಿಕೊಡಬೇಕು. 4 ಕುಟುಂಬಗಳು ಸೇರಿದರೂ ಸಾಕು, ಆ ಕನ್ನಡದ ದೀಪ ಹೀಗೆ ಉರಿಯುತ್ತಲೇ ಇರುತ್ತದೆ ಎಂಬ ಅವರ ಮಾತು ಎಲ್ಲರ ಮನಸ್ಸನ್ನ ಸ್ಪರ್ಶಿಸಿತು. ಶಂಕರ್ ನಾಗ್ ಅವರ ಬಗ್ಗೆ ಹಂಚಿಕೊಂಡ ವಿಶೇಷ ಅನುಭವಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಇವೆಲ್ಲ ಕೇಳಿದಾಗ ಶಂಕರ್ ನಾಗ್ ಅವರು ಯಾಕೆ ಇಂದಿಗೂ ದಿಗ್ಗಜ ನಿರ್ದೇಶಕರಾಗಿ ನೆನಪಾಗುತ್ತಾರೆ ಎಂಬುದು ಸ್ಪಷ್ಟವಾಯಿತು. ಮಾಲ್ಗುಡಿ ಡೇಸ್ ಶೂಟಿಂಗ್ ಸಮಯದ ಸಾಹಸ ಕಥೆಗಳು ಎಲ್ಲರನ್ನ ಅಚ್ಚರಿಗೊಳಿಸಿತು. ಆ ಕಾಲದ ಸಿನಿಮಾ ಪ್ರಪಂಚವೇ ನಮ್ಮ ಕಣ್ಣೆದುರಿಗೆ ಜೀವಂತವಾಯಿತು. ತಮ್ಮ ಜೀವನ ಯಾತ್ರೆಯಲ್ಲಿ ಕುಟುಂಬದ ಬೆಂಬಲ ಎಷ್ಟು ಮುಖ್ಯ ಎಂಬುದನ್ನು ಅವರು ಮನಮುಟ್ಟುವಂತೆ ಹಂಚಿಕೊಂಡರು. ಅವರ ಕುಟುಂಬದವರು ಕ್ರೀಡಾಪಟುಗಳಾಗಿದ್ದು ಅವರ ಪುತ್ರ ಅತ್ಯುತ್ತಮ ಈಜುಗಾರನಾಗಿರುವುದು ಎಲ್ಲರಿಗೂ ಸಂತೋಷ ಹಾಗೆ ಪ್ರೇರಣೆಯಾಯಿತು. ಈ ಅದ್ಭುತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಜೆಕೆಎಸ್ನ ಎಲ್ಲ ವಾಲಂಟಿಯರ್ಗಳಿಗೆ, ಸದಸ್ಯರಿಗೆ ಹಾಗೂ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು.